ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾರ. ಆದ್ಮೇಲೆ ಒಂದಿಷ್ಟು ಬಹಳ ಪ್ರಮುಖವಾದ ವಿಷಯ ದೇಶ ತುಂಬ ದೊಡ್ಡ ಚರ್ಚೆ ಆಗ್ತಾ ಇದೆ. ರಾಮ ಮಂದಿರದ ಅಂದರೆ ನಿಮ್ಗೆ ಗೊತ್ತಾಗ್ತದೆ, ಅಯೋಧ್ಯೆಯಲ್ಲಿ ರಾಮ ಮಂದಿರದ ಟ್ರಸ್ಟ್ ಅಂತದ. ಆ ಟ್ರಸ್ಟ್ ಇದ್ದಿದ್ದು ಅಲ್ಲಿ ಅವ್ಯವಹಾರ ಮಾಡ್ಯದ. 200 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗ್ಯದ, ಕಾಣಿಕೆನ ಕಳುವು ಆಗ್ಯದ, ಲೂಟಿ ಆಗ್ಯದ ಅನ್ನೋದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಈ ಆರೋಪ ಸಹಜದ. ಹಣ, ರಾಮ ಮಂದಿರದ ಹಣ ಸಾಕಷ್ಟು ಕೂಡುವಂಥದ್ದು, ಪುಣ್ಯಕ್ಷೇತ್ರ, ಇಡೀ ನಮ್ಮ ಹಿಂದೂ ಸಮಾಜ ಅತ್ಯಂತ ಗೌರವ, ಪ್ರೀತಿ, ವಿಶ್ವಾಸದಿಂದ ನಡೆದುಕೊಳ್ಳುವಂಥ ಭಕ್ತ ಸಮೂಹ ಸಹಜವಾಗಿ ಕಾಣಿಕೆಗಳನ್ನು ನೀಡೋದು, ಒಂದು ದೇವ್ರು ನಡ್ಕೊಳ್ಳುವಂಥದ್ದು, ಬೆಡ್ಕೊಳ್ಳೋದ್ರೆ ಈಡೇರಿದಾಗ, ಇಷ್ಟಾರ್ಥ ಸಿದ್ಧಿ ಆದಾಗ ಕಾಣಿಕೆ ಸಲ್ಲಿಸೋದು, ಇವೆಲ್ಲ ಪರಂಪರೆಗಳು ನಮ್ಮಲ್ಲಿದ್ದಂಥದ್ದು. ಆ ದುಡ್ಡನ್ನು, ರಾಮನಿಗಾಗಿ ಒಂದು ದುಡ್ಡನ್ನು ಹೊಡೆದಿದ್ದಾರೆ, ಲಪಟಾಯಿಸಿದ್ದಾರೆ, ಲೂಟ್ ಮಾಡಿದ್ದಾರೆ ಅಂತೇಳಿ ಈ ರಾಮ ಮಂದಿರ ಟ್ರಸ್ಟ್ ಮೇಲೆ ಆರೋಪಗಳು ಬರ್ತಾ ಇದ್ದಾವೆ. ಅದೇ ಕಾಲಕ್ಕೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಹೆಚ್ಚುಗಳು ಒಂದೇ ಅಲ್ಲ, ಇದ್ರ ಮೇಲೂ ಆರೋಪಗಳಿದ್ದಾವೆ. ಅದಕ್ಕೆ ಸಂಬಂಧಿಸಿದಂಥ ಪದಾಧಿಕಾರಿಗಳನ್ನು ಕರೆದ ಎನ್ಕ್ವೈರಿ ನಡೆದ. ಆದರೆ ಒಂದಿಲ್ಲಿ ಏನು ಮಹತ್ವದಪ್ಪ ಅಂತಂದ್ರೆ, ಇಂಥ ದೊಡ್ಡ ಹಗರಣ ನಡೆದಿದ್ರು ಸಹಿತ FIR ಇಲ್ಲ ಅನ್ನುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. FIR ಅಂದ್ರೆ ಯಾರು ಮಾಡಿದ್ರು, ಯಾರ ಮನ ಸಮಸ್ಯೆ ಅದ, ಏನು ಎಂತೂ ಇರಬೇಕಾಗಿತ್ತು. FIR ಇಲ್ಲ. ಆದರೂ ತನಿಖೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿಯ ಯೋಗಿ ಆದಿತ್ಯನಾಥ್ ಅವರು, ಅಂದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಿಶೇಷವಾಗಿ ಲಕ್ನೋ ಪ್ರಾದೇಶಿಕ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್, IGP ಕಿರಣ್ ಯಸ್ ಮತ್ತು ಹಣಕಾಸು ಇಲಾಖೆ ವಿಶೇಷ ಕಾರ್ಯದರ್ಶಿ ನೀಲ್ ರತನ್, ಇವರು 3 ಮಂದಿ ನೇತೃತ್ವದಲ್ಲೇ SIT ರಚಿಸಿ ತನಿಖೆಗೆ ಒಪ್ಪಿಸಿದ್ದಾರೆ ಈ 3 ಮಂದಿ ಕಡೆಯಿಂದ. ಆದರೆ ಇದನ್ನು ಅಲ್ಲಿಯ ವಿಶೇಷವಾಗಿ ದೂರು ಸಲ್ಲಿಸಿದಂಥ ದುಬೆ ಧರ್ಮಸೇನಾ ಸಮಿತಿ ಅಧ್ಯಕ್ಷ ಸಂತೋಷ್ ದುಬೆ ಎಂಬುವರು ಇದನ್ನು ಒಪ್ತಾ ಇಲ್ಲ. ಇದು ಸರ್ಕಾರ ನೇಮಿಸಿದಂಥ ಈ ಟ್ರಸ್ಟ್, ಈ ಕಮಿಟಿ ಸತ್ಯ ಹೊರಗೆ ಹಾಕೋದಿಲ್ಲ, ಮುಚ್ಚಿಡ್ಲಿಕ್ಕೆ ಹೋಗ್ತದೆ ಅನ್ನುವಂಥದ್ದು. ಇದ್ರ ಹಿಂದಿದ್ದವ್ರು ಯಾರು ಹೊರಗೆ ಬರಬೇಕಾಗಿದೆ ಅಂತೇಳಿ ಈಗಾಗಲೇ ಎನ್ಕ್ವೈರಿ ಮಾಡ್ತಾಯಿದ್ದು. ವಿಶೇಷವಾಗಿ ಈ ಶ್ರೀರಾಮ್ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಅದ ಹಿಂದಿದ್ದ ಅಧ್ಯಕ್ಷ ಚಂಪತ್ ರಾಯ್, ಆಮೇಲೆ ಗೋಪಾಲ್ ರಾವ್, ಇಂಥ ಅನೇಕರು 40 ಜನರು ಎನ್ಕ್ವೈರಿ ಮಾಡಿದೆ. ಈಗ ದುಡ್ಡು ಎಲ್ಲಿ ಹೋಯ್ತು, ಏನು ಎಂತು ಅಂತೇಳಿ. ಆದರೆ ಇವರಲ್ಲಿ ಯಾರಲ್ಲೂ ಆರೋಪ ಇಲ್ಲ. ಈ FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತ ರಿಪೋರ್ಟ್, ಆ ರಿಪೋರ್ಟ್ದಲ್ಲಿ ಏನೂ ಇಲ್ಲ. ಅದು ಇಲ್ಲದೆ ಇವತ್ತು ತನಿಖೆ ಮಾಡ್ತಾ ಇದೆ ಅಲ್ಲಿಯ ಈ SIT. ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಮುಚ್ಚಾಕು ಪ್ರಯತ್ನ ಏನು ಆದಿತ್ಯನಾಥ್ ಅವರಿಂದ ಅಂತಾರೆ. ಒಬ್ಬರಲ್ಲ, ಅನೇಕರು. ವಿನಯ್ ಕಟಿಯಾರ್ ನಿಮಗೆ ಗೊತ್ತದ, ದೊಡ್ಡ ಹಿಂದುತ್ವವಾದಿ, ಜೊತೆಗೆ ರಾಮ ಮಂದಿರ ರಚನೆ ಸಲ ಹೋರಾಟ ಮಾಡಿದಂಥವ್ರು, ಅವರು ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ ಯಾರು ಹೊರಗೆ ಬರಲಿ ಅಂತೇಳಿ. ಇದು 15 ದಿವಸ ರಿಪೋರ್ಟ್ ಕೊಡಬೇಕಂತ ಏನೋ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಆರ್ಡರ್ ಮಾಡಿ ಕಮಿಟಿ ಮಾಡಿದ್ದಾರೆ. ಆದರೆ ಈ ಕಮಿಟಿ ಮೇಲೆ ವಿಶ್ವಾಸ ಇಲ್ಲ. ಯಾಕಂದರೆ ಈಗಾಗಲೇ ಭಾಳಷ್ಟು ಅವ್ಯವಹಾರಗಳಾಗಿದ್ದಾವಲ್ಲೇ. ಶ್ರೀರಾಮ ಜನ್ಮಭೂಮಿಯ ಕೆಲವಷ್ಟು ಭೂಮಿಗಳನ್ನು ಬೇಕಾಬಿಟ್ಟಿಯಾಗಿ ಮಾರ್ಕೊಂಡಿದ್ದು, ತಮ್ಮ ಮಂದಿಗೆ ಬೇಕಾದಾಗ ಮಾಡ್ಕೊಂಡಿದ್ದು ಭಾಳಷ್ಟು ಆರೋಪ ಇದ್ದಾವೆ. ಅದಕ್ಕಾಗಿ ಟ್ರಸ್ಟದ ಮೆಂಬರ್ಗಳೇನಿದ್ದಾರೆ, ಸದಸ್ಯರಿದ್ದಾರೆ, ಅವ್ರನ್ನ ಡಿಸಾಲ್ವ್ ಮಾಡಿ ತೆಗೆದು ಹಾಕಿ ಬಂದು ಏನಪ್ಪ ಅಂತಂದ್ರೆ, ನ್ಯಾಯಾಂಗದಿಂದ ತನಿಖೆ ಆಗಲಿ, ಈ ಅಧಿಕಾರಿಗಳಿಂದ ಬೇಡ ಅನ್ನೋದು ಅಲ್ಲಿಯ ಏನಪ್ಪ ಅಂತಂದ್ರೆ, ಈ ರಾಮ ಜನ್ಮಭೂಮಿಯ ಹಣವನ್ನು ಲೂಟಿ ಮಾಡಿದವರು ವಿರೋಧವಾಗಿ ಏನು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಥವಾ ಒಂದು ಕೇಸ್ ಆಗ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಹೇಳ್ಬೇಕಾಗಿದ್ದು ಇಷ್ಟ, ಇಲ್ಲಂತ ನಿಶ್ಚಿತವಾಗಿಯೂ ಗೋಲ್ಮಾಲ್ ಆಗ್ಯದ, ದುಡ್ಡು ಹೊಡೆದಂತ ಗ್ಯಾರಂಟಿ. ಇಲ್ಲಾಂದರೆ ಯೋಗಿ ಆದಿತ್ಯನಾಥ್ ಅವರು ಇಷ್ಟೊಂದು ಮುತುವರ್ಜಿ ವಹಿಸಿ ಒಂದು SITಯನ್ನು ಸಂಘಟಿಸಿ ತನಿಖೆಗೆ ಹಚ್ತಾ ಇರಲಿಲ್ಲ. ಆದರೆ ತನಿಖೆ ಪ್ರಾಮಾಣಿಕವಾಗಿ ಆಗಬೇಕು ಅನ್ನುವಂಥದ್ದು ಇವರೆಲ್ಲರ ಬಯಕೆ, ಬೇಡಿಕೆ. ಆದರೆ ಅದು ಆಗ್ತಾ ಇಲ್ಲ. ಸರ್ಕಾರದಿಂದ ನೇಮಿಸಿದಂತಹ
ಈ SIT ಸರ್ಕಾರದ ಮಾರ್ಗದರ್ಶನದ ಹೋಗೋದು. ಮಾರ್ಗದರ್ಶನ ಹೆಂಗೆ ರೀ ಸರ್ಕಾರದ್ದು? ಸರ್ಕಾರಕ್ಕೆ SIT ನೇಮಿಸಿ ಬಿಟ್ಟು ಬಿಡೋದು ಅಷ್ಟೇ. ಆದ್ರೆ ಮಾರ್ಗದರ್ಶನ ಮಾಡಲಿಕ್ಕೆ ಸರ್ಕಾರದ ಹಸ್ತಕ್ಷೇಪ ಮಾಡೋದಲ್ಲ. ಅಲ್ಲಿ ಯಾರು ಹಸ್ತಕ್ಷೇಪ ಅದ್ರಲ್ಲಿ ಇರಬಾರ್ದು. ಅಂದಮೇಲಾಗೆ ಇವು ಸರ್ಕಾರಿ ಅಧಿಕಾರಿಗಳು. ಅದಕ್ಕಾಗಿ ಇದು ಸರಿಯಾಗಿ ಏನಪ್ಪ ಅಂದ್ರೆ ಎನ್ಕ್ವೈರಿ ಮಾಡಲಿಕ್ಕಿಲ್ಲ, ತನಿಖೆ ಮಾಡಲಿಕ್ಕಿಲ್ಲ ಅನ್ನೋಂಥ ಆತಂಕ ಯಾರು ದೂರದಾರಿದ್ದಾರೆ, ಯಾರು ಈ ಒಂದು ತನಿಖೆ ಆಗಬೇಕಂತ ಬಯಸ್ತಾ ಇದ್ದಾರೆ, ಅದು ಅವ್ರದಿಂದವರು ನ್ಯಾಯಾಂಗ ತನಿಖೆ ಆಗಲಿ ಅಥವಾ CBI ಆಗಲಿ ಮತ್ಯಾವುದೂ ಆಗಲಿ ಒಳ್ಳೆಯ ತನಿಖಾ ಸಂಸ್ಥೆ ನಡೀಲಿ. ಆದರೆ ಅಧಿಕಾರಿಗಳು ಬೇಡ ಅಂತ ಹೇಳ್ತಿದ್ದಾರೆ. ಇದೇನಾಗ್ತದೆ ನೋಡುವಂಥದ್ದು ಮುಂದಿನಂದರೆ. ಆದರೆ ಇಲ್ಲಿ ನಮ್ಗೆ ನೋವು ಅನಿಸೋದು ಏನಪ್ಪ ಅಂತಂದ್ರೆ, ನಮ್ಮ ಭಕ್ತರು ರಾಮನಲ್ಲಿ ಭಾಳಷ್ಟು ಏನಪ್ಪ ಅಂದ್ರೆ ವಿಶ್ವಾಸ ತಗೊಂಡು ತಮ್ಮ ಭಕ್ತಿಯನ್ನು ದಾನದ ರೂಪದಲ್ಲೇ ಹಣದ ರೂಪದಲ್ಲಿ ಹರಿಸಿದಂಥವ್ರು ಪಾಪ ಅವ್ರ ದುಡ್ಡ ರಾಮ ಮಂದಿರದ ಡೆವಲಪ್ಮೆಂಟ್ಗೆ, ದೀನದಲಿತರ ಡೆವಲಪ್ಮೆಂಟ್ಗೆ ಅಥವಾ ಅಲ್ಲಿ ಜನರಿಗೆ ಡೆವಲಪ್ಮೆಂಟ್ಗೆ ಆಗ್ಬೇಕು. ಯಾರೋ ಕೆಲವು ಅದನ್ನು ನೋಡ್ಕೊಂಡು ಹೋಗುವಂಥ ಒಂದು ಟ್ರಸ್ಟ್ ಪದಾಧಿಕಾರಿಗಳಿದ್ದರೆ ಲೂಟಿ ಹೊಡೆಯುವಂಥದ್ದು ಆಗಬಾರ್ದಾಗಿತ್ತು. ಇದಾಗ್ಯದ. ಇದು ನಿಜವಾಗಿಯೂ ಏನಪ್ಪ ಅಂದ್ರೆ ಈ ದೇಶಕ್ಕಾದಂಥ ದೊಡ್ಡ ಅಪಮಾನ ಇದು. ಯಾಕಂದರೆ ಈ ದೇಶದಲ್ಲೇ ಇಲ್ಲಿ ಕೋಟಿಗಳಲ್ಲಿ ಜನ ರಾಮನ ಭಕ್ತರಿದ್ದಾರೆ, ರಾಮನ ಸೇವಕರಿದ್ದಾರೆ, ಕರ ಸೇವಕರಿದ್ದಾರೆ. ಅಂಥವ್ರಿಗೆಲ್ಲ ಇದೆಲ್ಲ ಅಪಮಾನ ಮಾಡಿದಂಥದ್ದು ಅಂತೇಳಿ ಇವತ್ತು ಚರ್ಚೆ ನಡೀತಾ ಇದೆ. ರಾಮನ ಹೆಸರಲ್ಲಿ ಲೂಟಿ ಮಾಡುವಂಥ ಕೆಲಸಗಳು ತಪ್ಪಲ್ಲ, ಅದು ಅಪರಾಧ ಅನ್ನುವಂಥದ್ದು. ಅವ್ರು ಹಿಡಿಲೇಬೇಕು, ಅವ್ರು ಶಿಕ್ಷಿಸಲೇಬೇಕು ಅನ್ನುವಂಥ ಸ್ಥಿತಿಗೆ ಇಡೀ ಉತ್ತರ ಪ್ರದೇಶ ಜನ ಬಂದು ನಿಂತಿದ್ದಾರೆ. ಆದ್ರೆ ಅವ್ರು ಹಿಡಿತಾರೇನ್ರಿ ಇವರು ಆದಿತ್ಯನಾಥ್ ಅವರು, ಯೋಗಿ ಆದಿತ್ಯನಾಥ್ ಅವರು? ಯಾಕಂದ್ರೆ ಇಲ್ಲೇ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಜನ ಅತ್ಯಂತ BJP ಹೈ ಅಥಾರಿಟಿ ಅಂದರೆ ಈವನ್ ಪ್ರಧಾನಿಯವ್ರ ಜೊತೆಗೆ ಸಹ ಸಂಪರ್ಕಗೊಂಡಂಥವ್ರು ಇದ್ದಾರೆ. ಅವರು ಅಂಥವ್ರು ಹಿಡಲಿಕ್ಕೆ ಆಗ್ತದೆ ಈ SIT ತಂಡದಿಂದ ಅನ್ನುವಂಥದ್ದು. ಈ ಕಾಣಿಕೆಗಳ ವ್ಯವಹಾರವನ್ನು ಹಿಡಿದು ಹೊರಗೆ ಹಾಕ್ತಾರೆ ಇವರು ಅನ್ನುವಂಥ ಮಾತುಗಳು. ಯಾಕಂದ್ರೆ ಮಿಶ್ರಾ ಅನ್ನೋಂಥವ್ರಾಗಿರ್ಬೋದು, ನೃಪೇಂದ್ರ ಮಿಶ್ರಾ ಅಂತ ಬರ್ತಾ ಇದ್ದಾರೆ, ಇನ್ನೂ ಕೆಲವು ಜನ ಬರ್ತಾ ಇದ್ದಾರೆ. ಅವರು ಏನಪ್ಪ ಅಂದ್ರೆ ನೇರಾನೇರವಾಗಿ ಈ ಒಂದು RSS ಜೊತೆಗೆ, ಅದೇ ಕಾಲಕ್ಕೆ ಈ ಏನಪ್ಪ ಅಂದ್ರೆ ಸರ್ಕಾರದ ಜೊತೆಗೆ, ಯೋಗಿ ಆದಿತ್ಯನಾಥ್ ಜೊತೆಗೆ ಸಂಪರ್ಕವನ್ನು ಹೊಂದಿದವರಾಗಿದ್ದರಿಂದಾಗಿ ಇದರಲ್ಲಿದ್ದಂಥ ಗೋಲ್ಮಾಲ್ ಮಾಡಿದವರು ಮ್ಯಾಕ್ಸಿಮಮ್ ಎಲ್ಲರೂ RSS ಸಂಬಂಧಿಸಿದವರು, ವಿಶ್ವ ಹಿಂದೂ ಪರಿಷತ್ ಸಂಬಂಧಿಸಿದವರು ಇರೋದರಿಂದಾಗಿ ನ್ಯಾಯಸಮ್ಮತವಾಗಿ ಇದು ಏನಪ್ಪ ಅಂದ್ರೆ ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರಿ ಅಧಿಕಾರಿಗಳಿಂದ. ಅದಕ್ಕಾಗಿ ಈ ನಮ್ಮ ಸಂಜಯ್ ಏನಪ್ಪ ಅಂತಂದ್ರೆ ನಮ್ಮ ಆಮ್ ಆದ್ಮಿ ಪಕ್ಷದ ಸಂಜಯ್ ಎದ್ದಂಥವರು ಇಲ್ಲ, ಇದು ನಿರ್ಲಿಪ್ತವಾದಂಥ ಒಂದು ಸಂಜಯ್ ಸಿಂಗ್ ಅವರು ನಿರ್ಲಿಪ್ತವಾದಂಥ ತನಿಖೆ ಆಗಲಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಭೂಮಿ ಅವ್ಯವಹಾರ ಆಗ್ಯದ, ಹಣದ ಅವ್ಯವಹಾರ ಆಗ್ಯದ. ಅದೇ ಕಾಲಕ್ಕೆ ರಾಮನ ಹಣವನ್ನು ಕಳ್ಳತನ ಮಾಡಿದಂಥವ್ರು ಇದ್ದಾರೆ. ಇಂಥವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಅದು ಆಗಬೇಕಾಗಿದ್ರೆ ಇವತ್ತು ಏನಪ್ಪ ಅಂತಂದ್ರೆ ಈ ಒಂದು CBI ಅಥವಾ ಇನ್ನುಳಿದ ಯಾವರಿಗೂ ಸಂಬಂಧಿಸಿದಂಥ ತನಿಖಾ ಸಂಸ್ಥೆ ತನಿಖೆ ಆಗಬೇಕು ಅನ್ನೋ ಬೇಡಿಕೆ ಇಡ್ತಾ ಇದ್ದಾರೆ. ಆದರೆ ಆಲ್ರೆಡಿ ನಮ್ಮ ಏನಪ್ಪ ಅಂದ್ರೆ ಯೋಗಿ ಆದಿತ್ಯನಾಥರು FIR ಇಲ್ಲದೆ ತನಿಖೆಗೆ ಸ್ಟಾರ್ಟ್ ಮಾಡಿಸಿದ್ದಾರೆ. ಅದರಲ್ಲಿ ತಮ್ಮ ಆಯುಕ್ತರನ್ನು ಕಮಿಷನರ್ ಹಾಕ್ಕೊಂಡಿದ್ದಾರೆ. ವಿಜಯ್ ವಿಶ್ವಾಸ್ ಪಂತನ್ನವ್ರನ್ನ, IGP ಕಿರಣ್ ಎಸ್ ಅವರ ಮತ್ತು ಹಣಕಾಸು ಇಲಾಖೆ ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಅವ್ರನ್ನ, ಹಾಗೆ ಇದು ಕೇಸ ಎನ್ಕ್ವೈರಿ ಮಾಡಿಸ್ತಾ ಇದ್ದಾರೆ ಅಂತ BJP ಅಥವಾ ಯೋಗಿ ಆದಿತ್ಯನಾಥರು ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಅಲ್ಲಿಯ ವಿರೋಧಿಗಳು ಈ ಲೂಟಿ ಮಾಡಿದ ಜನರಿಗೆ ಇವರಿಂದ ತನಿಖೆ ಆದ ಸತ್ಯ ಹೊರಗೆ ಬರೋದಿಲ್ಲ, ಅದು ಮುಚ್ಚಾಗೋ ಸಾಧ್ಯತೆಗಳಿದ್ದಾವ, ಒಂದು ನಿರ್ಲಿಪ್ತ ಸಂಸ್ಥೆ ಆಗಲಿ ಅಂತ ಬೇಡ್ತಾ ಇದ್ದಾರೆ. ಇನ್ನೂ ಇರಲಿ, ರಾಮನ ಹಣವನ್ನು ಕದಿಯೋ ಮಟ್ಟಿಗೆ ಇವ್ರ ಮನಸ್ಥಿತಿ ಹೋಗ್ಯದಪ್ಪ ಅಂತಂದ್ರೆ ಇಲ್ಲಿ ರಾಮ ಏನಪ್ಪ ಇಲ್ಲಿ ಪಾಪ ಅವನಿಗೆ ಮಾಡುವಂಥ ಅಪಮಾನ ಅಲ್ಲ, ನೀವೆಲ್ಲ ಜನ ಮಾಡುವಂಥದ್ದು. ಯಾರ ರಾಮನ ಹೆಸರು ಹಿಡ್ಕೊಂಡು ಇವತ್ತು ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಜನರೊಂದಿಗಿದ್ದಾರೋ ಅವರು ಇವತ್ತು ರಾಮನ ಹಣವನ್ನು ಕದಿಯುವಂಥ ದುಸ್ಥಿತಿಗೆ ಬಂದು ಗಮನಿಸಿದಾಗ ದುಡ್ಡು ಅನ್ನುವಂಥದ್ದು ಇಲ್ಲಿ ಭಾಳ ದೊಡ್ಡದಾದ ಉಳಿದು ಯಾವುದೂ ಅಲ್ಲ, ದುಡ್ಡಿನ ಮುಂದೆ ಯಾವ ದೇವರು ಇಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಈ ಒಂದು ಚಂಪತ್ ರಾಯ್ ಗೋಪಾಲರಾವ್ ಇನ್ನುಳಿದವರು ಅನ್ನುವಂಥ ಮಾತನ್ನು ಪ್ರಶ್ನೆ ಮಾಡ್ತಾ ಇದರ ತನಿಖೆ ಆಗಲಿ, 200 ಕೋಟಿ ಇನ್ನೂ ಹೆಚ್ಚದನ್ನು ನೋಡಲಿ, ತನಿಖೆಯಾಗಿ ಸತ್ಯ ಹೊರಗೆ ಬರಲಿ ಅಂತ ಹೇಳ್ತಾ, ಈ ರಾಮನ ಹಣವನ್ನೇ ಕದ್ದವರಿಗೆ ಶಿಕ್ಷೆ ಆಗದೇ ಇದ್ದರೆ ಇದು ಇತಿಹಾಸದಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆ ಅನ್ನೋದು 2 ಮಾತಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ
ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಂ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.